ಇನ್ನು ವಿಧಾನ ಪರಿಷತ್ನಲ್ಲಿ ಇವತ್ತು ಚೇರ್ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಸ್ವಾರಸ್ಯಕರ ಚರ್ಚೆ ಆಯಿತು. ಈ ಬೇರೆ ಬೇರೆ ಇಲಾಖೆಗಳಲ್ಲಿ ಏನೇನು ಖಾಲಿ ಇವೆಯಲ್ಲ ಹುದ್ದೆಗಳು ಅದನ್ನು ತುಂಬುವಂಥ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಚರ್ಚೆ ಹೇಳ್ತು. ಹನುಮಂತ ನಿರಾಣಿ ಪ್ರಶ್ನೆಯನ್ನು ಕೇಳಿದ್ರು. ಉತ್ತರ ಕೊಡುವಂಥ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಈ ಚೇರ್ ಯಾಕೆ ಇಕ್ಕಟ್ಟಾಗಿದೆ, ಸ್ವಲ್ಪ ಹಿಂದಕ್ಕೆ ಸರಿಸಿ ಅಂತಂದರು. ಆವಾಗ ಸ್ವಾರಸ್ಯಕರವಾದಂಥ ಚರ್ಚೆ ನಡೀತು. ಮುಖ್ಯಮಂತ್ರಿಗಳಿಗೆ ಚೇರ್ ಈ ರೀತಿ ಇರಿಸ್ಮುರುಸಾಗ್ಬಿಟ್ರೆ ಗತಿ ಏನು ಅನ್ನುವಂಥ ಪ್ರಶ್ನೆನ ಕೆಲವರು ಹಾಕಿದ್ರು. ನಿಮ್ಮದೇ ಮೈಕು ಚೇರು ಸರಿ ಇಲ್ಲ ಅಂದರೆ ಹೆಂಗೆ ಸಾರ್ ಅಂತ ಕೆಲವರು ಹೇಳಿದ್ರು. ಚೇರನ್ನೇ, ಆ ಚೇರು ಈ ಚೇರು ಅಂತ ಇದೆಯಾ ಅಂತ ಭೋಜೇಗೌಡರಿಗೆ ಮುಖ್ಯಮಂತ್ರಿಗಳು ಹೇಳಿದರು. ಏನಮ್ಮ ಇದು ಹಿಂದ್ಗಡೆ ನಿಂತ್ಕೊಳ್ಳೋಕ್ಕೂ ಕಷ್ಟ ಆಗ್ತದೆ, ಸ್ವಲ್ಪ ಇದಕ್ಕೆ ಜರುಗಿಸಿ ಇದನ್ನು ಚೇರ್. ಸೈಜ್ ತಕ್ಕ ಕುರ್ಚಿ ಆಗಿಲ್ಲ, ಸೈಜ್ ತಕ್ಕ ಕುರ್ಚಿ ಆಗಿಲ್ಲ. ಮುಖ್ಯಮಂತ್ರಿಗಳು ಮೈಕಿಗೆ ಈ ಥರ ತೊಂದರೆ ಮಾಡಿದಾರಲ್ಲ. ಏನಮ್ಮ ಇದು ಹಿಂದ್ಗಡೆ ನಿಂತ್ಕೊಳ್ಳೋಕ್ಕೂ ಕಷ್ಟ ಆಗ್ತದೆ, ಸ್ವಲ್ಪ ಇದಕ್ಕೆ ಜರುಗಿಸಿ ಇದನ್ನು ಚೇರ್. ಮುಖ್ಯಮಂತ್ರಿಗಳು ಮೈಕಿಗೆ ಈ ಥರ ತೊಂದರೆ ಮಾಡಿದಾರಲ್ಲ. ಮೈಕ್ ತೊಂದರೆ ಆಗಿಲ್ಲ. ಯಾವ ಮಂತ್ರಿಗಳಾದರೂ ಅಷ್ಟೇ, ಮಂತ್ರಿಗಳಾದರೂ ತೊಂದರೆ ಅಂತ ಹೇಳ್ಬೇಕಾಗುತ್ತೆ. ಕೂತ್ಕೊಳ್ಳಪ್ಪ ಭೋಜೇಗೌಡ, ನೀನು ಮುಖ್ಯಮಂತ್ರಿಗಳ ಕುರ್ಚಿನೇ ಅಂತಂದ್ರೆ ತೊಂದರೆ ಆದಾಗ ತೊಂದರೆ ಆಗುತ್ತೆ ಅಂತ ಹೇಳ್ಬೇಕು. ಈಗ ಸರೋಯ್ತು. ಯಾಕೋ ಚೇರ್ ಅತಂತ್ರದಲ್ಲಿದೆ ಅಂತ ಹೇಳಿದ್ರು. ಚೇರ್ ಅತಂತ್ರದಲ್ಲಿಲ್ಲ, ನಿಮ್ಮ ಚೇರ್ ಅತಂತ್ರದಲ್ಲಿ ಇದೆಯಾ ಅಂತ ನೋಡ್ಕೊಳ್ಳಿ ಸ್ವಲ್ಪ. ನಮ್ಮ ಚೇರ್ ಗಟ್ಟಿಯಾಗಿದೆ, ನಿಮ್ಮ ಚೇರ್ ಅತಂತ್ರ ಇದೆಯಾ ಅಂತ ನೋಡ್ಕೊಳ್ಳಿ ಸ್ವಲ್ಪ. ಏನಮ್ಮ ಇದು ಹಿಂದ್ಗಡೆ ನಿಂತ್ಕೊಳ್ಳೋಕ್ಕೂ ಕಷ್ಟ ಆಗ್ತದೆ, ಸ್ವಲ್ಪ ಇದಕ್ಕೆ ಜರುಗಿಸಿ ಇದನ್ನು ಚೇರ್. ಮುಖ್ಯಮಂತ್ರಿಗಳು ಮೈಕಿಗೆ ಈ ಥರ ತೊಂದರೆ ಮಾಡಿದಾರಲ್ಲ. ಮೈಕ್ ತೊಂದರೆ ಆಗಿಲ್ಲ. ಯಾವ ಮಂತ್ರಿಗಳಾದರೂ ಅಷ್ಟೇ, ಮಂತ್ರಿಗಳಾದರೂ ತೊಂದರೆ ಅಂತ ಹೇಳ್ಬೇಕಾಗುತ್ತೆ. ಕೂತ್ಕೊಳ್ಳಪ್ಪ ಭೋಜೇಗೌಡ, ನೀನು ಮುಖ್ಯಮಂತ್ರಿಗಳ ಕುರ್ಚಿನೇ ಅಂತಂದ್ರೆ ತೊಂದರೆ ಆದಾಗ ತೊಂದರೆ ಆಗುತ್ತೆ ಅಂತ ಹೇಳ್ಬೇಕು. ಈಗ ಸರೋಯ್ತು. ಯಾಕೋ ಚೇರ್ ಅತಂತ್ರದಲ್ಲಿದೆ ಅಂತ ಹೇಳಿದ್ರು. ಚೇರ್ ಅತಂತ್ರದಲ್ಲಿಲ್ಲ, ನಿಮ್ಮ ಚೇರ್ ಅತಂತ್ರದಲ್ಲಿ ಇದೆಯಾ ಅಂತ ನೋಡ್ಕೊಳ್ಳಿ ಸ್ವಲ್ಪ. ನಮ್ಮ ಚೇರ್ ಗಟ್ಟಿಯಾಗಿದೆ, ನಿಮ್ಮ ಚೇರ್ ಅತಂತ್ರ ಇದೆಯಾ ಅಂತ ನೋಡ್ಕೊಳ್ಳಿ ಸ್ವಲ್ಪ. ಏನಮ್ಮ ಈ ಮಾತಿನ ಅರ್ಥ ಏನು ನೋಡಿ. ನನ್ನ ಚೇರ್ ಗಟ್ಟಿಯಾಗೇ ಇದೆ, ನಿಮ್ಮ ಚೇರನ್ನು ನೋಡ್ಕೊಳ್ಳಿ ಅಂತಂತಂದರು ಛಲವಾದಿ ನಾರಾಯಣ ಸ್ವಾಮಿಗಳಿಗೆ. ಅಂದ್ರೆ ನನ್ನ ಚೇರ್ ಗಟ್ಟಿಯಾಗಿದೆ ಅಂತಂದರೆ ಮುಖ್ಯಮಂತ್ರಿಗಳು ಕೂಡ ಏನಾದರೂ ಒಂದು ಸಂದೇಶ ಕೊಟ್ಟರ, ಒಂದು ಸಂದೇಶ ರವಾನಿಸಿದ್ರ ಅಂತ.